ಹಾಯ್ ಫ್ರೆಂಡ್ಸ್, ಎಲ್ಲರೂ ಏನು ಮಾಡ್ತಿದ್ದೀರಾ? ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಏನಪ್ಪ ಅಂದರೆ ನಿಮ್ಮ ಹತ್ರ ಇವತ್ತು ನಾನೊಂದು ವಿಷಯ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ತುಂಬ ಖುಷಿಯಾದ ವಿಷಯ, ನನಗೆ ತುಂಬ ಖುಷಿಯಾದ ವಿಷಯ ಇದು. ನಿಮ್ಮ ಮಕ್ಳುಗಳು ನೋಡಿದ್ರೆ ಒಂದು ಯೂಸ್ ಆಗ್ಬೋದು ಈ ವಿಡಿಯೋ ಅಂದ್ಕೊತೀನಿ. ನಿಮ್ಮ ಮಕ್ಳುಗಳಿಗೆ, ಅದರಲ್ಲೂ ಬುದ್ಧಿ ಬಂದಿರೋ ಮಕ್ಳುಗಳಿಗೆ ಯೂಸ್ ಆಗುತ್ತೆ. ಅದು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಅಂತೂ ಒಬ್ಬರು ಇಬ್ಬರು ಮಕ್ಕಳಾದರೂ ಈ ವಿಡಿಯೋ ನೋಡಿ ನಾನು ಹೇಳಿದ್ನ ಕಲಿತಾರೆ ಅಂದ್ಕೊತೀನಿ. ಏನಪ್ಪ ಅಂದರೆ, ನಿಮಗೆ ಗೊತ್ತು, ನಮ್ಮ ಮಗ PUC ಕಾಲೇಜ್ಗೆ ಸೆಕೆಂಡ್ ರ್ಯಾಂಕ್ ಬಂದಿದ್ದಾನೆ. ಅದು ವಿಡಿಯೋ ಮಾಡಾಕ್ತೆ 3 ಮಿಲಿಯನೋ 4 ಮಿಲಿಯನೋ ಹೋಗಿದೆ. ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಮೂರರಲ್ಲೂ ಅಷ್ಟೇ ಮಿಲಿಯನ್ಸ್ ಹೋಗಿದೆ. ನಾನು ಮಾರ್ಕ್ಸ್ ಕಾರ್ಡ್ ಸಮೇತ ಹಾಕಿದ್ದೀನಿ. ನೋಡಿ ಇಲ್ದಿರೋರು ಕೇಳ್ಬೋದು ಏನು ಸಾಕ್ಷಿ ಅಂತ. ವಿಡಿಯೋ ತುಂಬ ದಿನದಿಂದನೇ ಹಾಕಿದ್ದೀನಿ. PUC ರಿಸಲ್ಟ್ ಬಂದಾಗ ಮಾರ್ಕ್ಸ್ ಕಾರ್ಡ್ ಸಮೇತ. ಆ ರಿಸಲ್ಟ್ ಬಂದಾಗಿಂದ ಅವನಿಗೆ ಇನ್ನೂ ಕಾಲೇಜ್ ಸ್ಟಾರ್ಟ್ ಆಗೋದು ಲೇಟಾಗಿ ಸ್ಟಾರ್ಟ್ ಆಗುತ್ತೆ. ನಾನು ಆಂಬುಲೆನ್ಸ್ ಡ್ರೈವರ್ ಆಗಬೇಕು ಅಂತ ಅವನ ಆಸೆ. ನಮ್ಮ ಮನೆಯಲ್ಲೆಲ್ಲ LLB ಮಾಡು ಅಂತಾರೆ. ನನ್ನ ಕೈಲಿ LLB ಓದಿಸೋವಷ್ಟು ಶಕ್ತಿ ಇಲ್ಲ ಅವನಿಗೆ. ನಮ್ಮ ರಿಲೇಷನಲ್ಲೆಲ್ಲ ಹೇಳ್ತಿರೋದು LLB ಮಾಡಿಸು ಅಂತ. ನಿಜ, LLB ಮಾಡ್ಸೋಕ್ಕೆ ನನ್ನಿಂದ ಆಗಲ್ಲ. ಅದರಿಂದ ಸದ್ಯಕ್ಕೆ ಡಿಗ್ರಿಗೆ ಸೇರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಡಿಗ್ರಿ ಮುಗಿದ ಮೇಲೆ ಅವ್ನು ಏನು ಬೇಕಾದರೂ ಮಾಡ್ಕೊಳ್ಳಿ, ಅವನಿಷ್ಟ. ನಾನಂತೂ ನನ್ನ ಮಕ್ಳಿಗೆ ನೀವು ಇಂಥದೇ ಮಾಡಬೇಕು, ಹಿಂಗೆ ಓದಬೇಕು, ಹಿಂಗೆ ಇರಬೇಕು ಅಂತ ನಾನು ಯಾವತ್ತೂ ಹೇಳ್ಕೊಡಲ್ಲ. ಒಟ್ಟಿನಲ್ಲಿ ಕೆಟ್ಟ ಬುದ್ಧಿ ಕಲಿಬೇಡಿ, ಒಳ್ಳೆ ಬುದ್ಧಿ ಕಲೀರಿ ಅಂತ ನಾನು ಹೇಳೋದು. ಇನ್ನು ಕೆಟ್ಟ ಜನಗಳು ಸ್ವಲ್ಪ ಕಮೆಂಟ್ ಮಾಡ್ತಾರೆ ಇವಾಗ, ನಿಂದೇ ಕೆಟ್ಟ ಬುದ್ಧಿ, ಇನ್ನು ಮಕ್ಕಳು ಎಲ್ಲಿಂದ ಒಳ್ಳೆ ಬುದ್ಧಿ ಕಲಿತಾರೆ ಅಂತ. ನನ್ನ ಮಕ್ಕಳು ಒಳ್ಳೆ ಬುದ್ಧಿ ಕಲ್ತಿದ್ದಾರೆ ಅನ್ನೋರಿಗೆಲ್ಲ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಆ ದೇವ್ರಿಗೆ ತಲೆ ಕೆಡ್ಸ್ಕೋಬೇಕು, ಜನರಿಗೆ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಆ ಭಗವಂತನ ದಯೆಯಿಂದ ನಾವು ಯಾರಿಟ್ಟು ಕಿತ್ತಿಲ್ಲ, ಯಾರ ಬಟ್ಟೆನೂ ಕಿತ್ತಿಲ್ಲ. ನಾವು ದುಡಿತೀವಿ, ತಿಂತೀವಿ, ದೇವ್ರು ಚೆನ್ನಾಗಿ ಮಡಗಿದ್ದಾನೆ. ಇನ್ನು ವಿಷಯ ಏನಪ್ಪ ಅಂದರೆ, ನಮ್ಮ ಮಗ ಎಕ್ಸಾಮ್ ಮುಗ್ದಾಗಿಂದ, ರಿಸಲ್ಟ್ ಬಂದಾಗಿಂದ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ನೈಟ್ ಡ್ಯೂಟಿ ಅಂದರೆ ಫ್ಲವರ್ ಡೆಕೋರೇಷನ್ ಮಾಡೋದು ನಮ್ಮ ಮನೆಯವ್ರ ಕೆಲಸ. ಅವ್ರ ಜೊತೆಗೇ ನಮ್ಮ ಮಗನೂ ಫ್ಲವರ್ ಡೆಕೋರೇಷನ್ಗೆ ಹೋಗ್ತಾನೆ. ನೈಟು 1 ಗಂಟೆ 12ವರೆಗೆ ಹೋಗೋದು. ಬೆಳಗ್ಗೆ ಹೊತ್ತು 10ವರೆ 11 ಗಂಟೆಗೆ ಬಂದುಬಿಡ್ತಾರೆ. ಬಂದು ತಿಂಡಿ ತಿಂದು ಮಲ್ಕಂತಾರೆ. ವಿಷಯ ಅದು ಅಲ್ಲ. ಏನಪ್ಪ ಅಂದರೆ, ನನಗೆ ಇದು ಗೊತ್ತಾಗಲಿಲ್ಲ, ವಿಷಯ ಶೇರ್ ಮಾಡ್ಕೋಬೇಕು ಅಂತ. ಗೊತ್ತಾಗಿರೋ ಇಷ್ಟೊತ್ತಿಗೆ ಯಾವಾಗಲೂ ಶೇರ್ ಮಾಡ್ಕೊಂಡ್ಬಿಡ್ತಿದ್ದೆ ನಾನು 10 ಗಂಟೆ ಆಗಂಗಿಲ್ಲ. ನನ್ನ ಮಗ ಫೋನ್ ಮಾಡ್ತೀನಿ, ಬರ್ತಾಯಿದ್ದೀನಮ್ಮ ಅಂತ ಹೇಳ್ತಾರಲ್ವ, ಅವ್ರು ಬರೋ ಅಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸಿ ನಾನು ಈಚೆ ಗೇಟ್ ಹತ್ರ ನಿಂತ್ಬಿಡ್ತೀನಿ. ಏಕೆಂದರೆ ನೈಟು ಹೋಗಿರ್ತಾರೆ 12ವರೆ 1 ಗಂಟೆಯಲ್ಲಿ. ಎಷ್ಟೊತ್ತಿಗೆ ಬರ್ತಾನೋ, ಎಷ್ಟೊತ್ತಿಗೆ ನೋಡ್ತೀನೋ ಅನ್ನಂಗೆ ಪ್ರತಿದಿನವೂ ಹೊಸ್ದಾಗಿ ನೋಡ್ತೀನಿ ನನ್ನ ಮಗನನ್ನ ಆಸೆ ಎಲ್ಲ ತಾಯಿದಿರಿಗೂ ಇದ್ದೇ ಇರುತ್ತೆ. ಆದರೆ ನನಗೆ ಸ್ವಲ್ಪ ಜಾಸ್ತಿ. ಏಕೆಂದರೆ ನನ್ನ ಮಕ್ಕಳು ನಾನು ಹೇಳಿದ್ದು ಗೆರೆ ತಟ್ಟಲ್ಲ, ಒಂದು ಫ್ರೆಂಡ್ಶಿಪ್ ಮಾಡಿಕೊಂಡಿಲ್ಲ. ಗಂಡು ಮಕ್ಕಳಾದ್ರೂ ಒಂದು ಬ್ಯಾಡ್ ಹ್ಯಾಬಿಟ್ ಇಲ್ಲ, ಒಂದು ನನ್ನ ವಿರುದ್ಧವಾದ ಯಾವುದೇ ಅಭ್ಯಾಸನೂ ಮಾಡ್ಕೊಂಡಿಲ್ಲ. ಕಾಯ್ತಾ ಇರ್ತೀನಿ. ನಮ್ಮ ಪಕ್ಕದ ಮನೆಯವರು ಮಾತಾಡ್ತಾನೆ ನಿಂತಿರ್ತೀವಿ ದಿನಾಗ್ಲೂ ಅಷ್ಟೇ. ಅವ್ರು ಬರೋವತ್ತಿಗೆ ಪ್ರತಿ ದಿನ ಅವರು 1.5 ತಿಂಗಳಿಂದ ಮಾರ್ಕೆಟ್ಗೆ ಹೋಗ್ತಾರೆ. ನಮ್ಮ ಮಗ ನಮ್ಮ ಮನೆಯವ್ರ ಜೊತೆ ಕೆಲ್ಸಕ್ಕೆ ಹೋಗ್ತಾನೆ. ಪ್ರತಿ ದಿನನೂ ಏನಾದರೂ ತೊಗೊಂಡೇ ಬರ್ತಾನೆ ನನಗೆ ಅಂತ. ಒಂದು ದಿವಸ ಬರೀ ಕೈಯಲ್ಲಿ ಬರಲ್ಲ, ಒಂದು ದಿವಸ ಬರೀ ಕೈಯಲ್ಲಿ ಬಂದಿಲ್ಲ. ನಮ್ಮ ಪಕ್ಕದ ಮನೆಯವರು ದಿನ ನೋಡ್ತಿದ್ರಲ್ವ, ನೀವೇನೇನೋ ವಿಡಿಯೋ ಮಾಡಾಕ್ತೀರಾ, ಇದೊಂದು ವಿಡಿಯೋ ಮಾಡಾಕ್ರಿ, ಚೆನ್ನಾಗಿದೆ ಕಂಟೆಂಟು, ಎಲ್ಲ ಮಕ್ಳಿಗೂ ಸ್ವಲ್ಪ ಬುದ್ಧಿ ಬಂದಂಗೆ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಒಂದು ದಿವಸ ಬರೀ ಕೈಯಲ್ಲಿ ಬಂದಿಲ್ಲ. ಇನ್ಮೇಲೆ ಅವ್ರು ಡೈಲಿ ಬರೋದನ್ನೇ ನಾನು ವಿಡಿಯೋ ಮಾಡ್ತೀನಿ. ಅವನು ಬರ್ತಾನಲ್ವ ಕೆಲಸದಿಂದ, ಅವಾಗ ನೋಡಿ ಅವನ ಕೈಯಲ್ಲಿ ಏನಾದರೂ ಇಟ್ಕೊಬರ್ತಾನೆ ನನಗೆ ಅಂತ. ಹಣ್ಣು ತಿಂಡಿ, ಅಟ್ಲೀಸ್ಟು ಏನೋ ಬೇಡ ಅಂತ ಹೇಳಿದ್ರೆ ಒಂದು ಹೂವನಾದರೂ ತೊಗೊಂಬಂದು ನನ್ನ ತಲೆಗೆ ಮುಡಿಸ್ತಾನೆ ನನ್ನ ಮಗ. ತುಂಬ ಖುಷಿ ಆಗುತ್ತೆ. ಇವತ್ತು ನೋಡಿ ಇದೇನೋ ಹಣ್ಣು ತೊಗೊಂಡು ಬಂದಾನೆ. ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಇದೇ ಫಸ್ಟ್ ಟೈಮು. ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಇದೇನು ಹಣ್ಣು ಅಂತ. ನಾನು ಇನ್ನೂ ತಿಂದಿಲ್ಲ, ತಿನ್ನೋಕ್ಕೆ ಭಯ ಆಗ್ತಿದೆ. ಯಾಕೆಂದರೆ ಇವತ್ತೇ ಫಸ್ಟು ನೋಡ್ತಾ ಇರೋದು. ನೋಡಿ, ತಿನ್ಬೋದಾ ಇದು? ತಿನ್ಬೋದು, ತಿನ್ನಮ್ಮ ಅಂತ ಹೇಳಿದ್ದಾನೆ. ಆದರೆ ಭಯ ನನಗೆ. ಏಕೆಂದರೆ ಏನಾದರೂ ಆಗಿಬಿಟ್ರೆ ಕಾಯಿಲೆ ತಡೆಯೋ ಶಕ್ತಿ ಇಲ್ಲ ನನಗೆ. ತುಂಬ ಭಯ ಆಸ್ಪತ್ರೆ ಅಂದರೆ. ತಿನ್ನೋದೋ ಬೇಡವೋ ಗೊತ್ತಿಲ್ಲ.
ಇವತ್ತು ಇದು ತೊಗೊಂಬಂದಿದ್ದಾನೆ, ನಿನ್ನೆ ಮಾವಿನಣ್ಣು ತೊಗೊಬಂದಿದ್ದ, ಮೊನ್ನೆ ಹೂವು ತೊಗೊಂಡು ಬಂದಿದ್ದ, ಏನಾದರೂ ತರ್ತಾನೆ, ತರದ್ದೇ ಅಂತೂ ಬರಲ್ಲ. ಬೇಕಾದ್ರೆ ದಿನ ಅವ್ನು ಬರುವಾಗ ವಿಡಿಯೋ ಮಾಡಾಕಿದ್ರೆ ನೀವು ನಂಬ್ತೀರಾ? ನನಗಂತೂ ತುಂಬ ಖುಷಿ ಆಗುತ್ತೆ. ಸದ್ಯ ಅವ್ರ ಮನೆಗೆ ಬಂದರೆ ಸಾಕು ಅನ್ನಂಗೆ ನಾನು ಇರ್ತೀನಿ, ಬರುವಾಗ ತಂದ್ಕೊಡ್ದೆ. ನಾನು ನಮ್ಮ ತಾಯಿಗೆ ಹಂಗೆ ಮಾಡ್ತಿದ್ದಿದ್ದು. ನಾನು ಯಾವತ್ತೇ ನಮ್ಮ ಅಮ್ಮನ ಮನೆ ಹತ್ರ ಹೋದರೆ ಯಾವತ್ತೂ ಬರೀ ಕೈಯಲ್ಲಿ ಹೋಗಿಲ್ಲ, ಏನಾದ್ರು ತೊಗೊಂಡೇ ಹೋಗಿರೋದು. ಇವತ್ತಿಗೂ ಅಷ್ಟೇ. ಕೆಲವು ಹೆಣ್ಮಕ್ಳಿಗೆ ಅದೇ ಹೇಳ್ತೀನಿ, ತಾಯಿ ಮನೆಗೆ ಯಾವತ್ತೂ ಬರೀ ಕೈಯಲ್ಲಿ ಹೋಗ್ಬಾರ್ದು ಹೆಣ್ಮಕ್ಳು. ನಾನು ಅಂದ್ಕೊಂಡಿರೋದು. ಏಕೆಂದರೆ ತಾಯಿ ಮನೆಗೆ ಬರೀ ಕೈಯಲ್ಲಿ ಹೋದರೆ ತನ್ನ ಮನೆ ಬರೀ ಮನೆ ಆಗುತ್ತೆ ಅನ್ನೋದೊಂದು ಶಾಸ್ತ್ರ ಇದೆ. ಒಂದು ಮಾತು ಕೇಳಿದ್ದೀನಿ ನಾನು ದೊಡ್ಡವ್ರ ಬೈಲಿ. ದಯವಿಟ್ಟು ಯಾರು ಹೆಣ್ಮಕ್ಳು ನಿಮ್ಮ ತಾಯಿದಿರ ಮನೆಗೆ ಹೋಗ್ತೀರಾ ಬರೀ ಕೈಯಲ್ಲಿ ಹೋಗ್ಬಿಡಿ. ಅದು 10 ರೂಪಾಯಿದಾಗಲಿ, ಒಂದು 10 ರೂಪಾಯಿ ತೊಗೊಂಡೋಗಿ ನಿಮ್ಮ ಅಮ್ಮ ಇದ್ದಾರೆ ಅಂದರೆ ನಿಮ್ಮ ಅಮ್ಮನ ಕೈ ಕೊಡಿ, ತುಂಬ ಒಳ್ಳೆಯದಾಗತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.